ತಾಯಿಯವರು ಹಾ. ಇಲ್ಲಿ 100% ಹೇಳಕ್ಕೆ ಕೂರಕ್ಕೂ ಆಗ್ತಿರ್ಲಿಲ್ಲ, ನಡೀತಿರ್ಲಿಲ್ಲ. ಇಲ್ಲಿ ಏನಾಗಿತ್ತು? ಡಿಸ್ಕ್ ಬಲ್ಜ್ ಆಗಿ? ಡಿಸ್ಕ್ ಬಲ್ಸ್ ಆಗಿತ್ತು. ಹಾಂ, ಓಕೆ. ಡಿಸ್ಕ್ ಬಲ್ಸ್ ಆಗಿತ್ತು. 6 days ಅಲ್ಲಿ ಅಡ್ಮಿಟ್ ಮಾಡಿದ್ವಿ. ಇಲ್ಲಿ ಬರುವಾಗ ಹೆಂಗೆ ಬಂದ್ರಿ? ಎತ್ಕೊಂಡ್ ಬಂದಿದ್ದು ಸರ್. 3 ಮೆಂಬರ್ಸ್ 4 ಮೆಂಬರ್ಸ್ ಎತ್ಕೊಂಡ್ ಬಂದ್ವಿ. ಆಮೇಲೆ ಇಲ್ಲಿ ಅಡ್ಮಿಟ್ ಆಗಿ 6 days ಅಡ್ಮಿಟ್ ಆಗ್ಬೇಕಂದ್ರು 2 days 3 days ಅಲ್ಲೇ ಅವರು ನಡೆದ್ರು, ವಾಕರ್ ಹಿಡ್ಕೊಂಡು ನಡೆದ್ರು. ಆಮೇಲೆ ಪೂರಾ ಡಿಸ್ಚಾರ್ಜ್ ಆಗ್ಬೇಕಾದ್ರೆ ಒಬ್ಬರೇ ನಡ್ಕೊಂಡು ರೆಡಿ ಆದ. ಒಂದು 50% ಕಡಿಮೆ ಆಗಿತ್ತು ಅವಾಗ? 70-80% ಕಡಿಮೆ ಆಗಿದೆ. ಆಯ್ತು. 10% ಪೇನ್ ಇದೆ, ಅದೊಂದು ಕಮ್ಮಿ ಆಗ್ಬಿಟ್ರೆ ಅಲ್ಲ, ಅವಾಗ ಒಂದು 50% ಕಡಿಮೆ ಆಯ್ತು. ಅಡ್ಮಿಷನ್ ಆಗಿ ಡಿಸ್ಚಾರ್ಜ್ ಆಗೋಟ್ಟು ಕಮ್ಮಿ ಆಗಿದೆ. ಆಮೇಲಿಂದ ಅದು IV ಡ್ರಿಪ್ ಕಂಟಿನ್ಯೂ ಮಾಡ್ಕೊಂತ ಬಂದಿದ್ರೆ ಇವಾಗ ಒಂದು 5-6 ಡ್ರಿಪ್ ಆಗಿದೆ. ಇವಾಗ ಎಷ್ಟು % ಕಮ್ಮಿ ಆಗಿದೆ? 90%. ಇವಾಗ ಏನೇನು ಕೆಲಸ ಮಾಡ್ತಾರೆ ಮನೆಯಲ್ಲಿ? ಸದ್ಯಕ್ಕೆ ಕೆಲಸ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಒಬ್ರೇ ಅವ್ರವ್ರ ಕೆಲಸ ಮಾಡ್ಕೊಂತ. ಕೆಲಸ ಅವತ್ತು ಹಂಗಾಗಿತ್ತಲ್ಲ, ಡಿಸ್ಕ್ ಬಲ್ಜ್ ಆಗಿತ್ತಲ್ಲ, ಆ ಟೈಮಲ್ಲಿ ಹೆಂಗಿತ್ತು ಇವ್ರ ಕಂಡೀಷನ್? ಭಾಳ ಕ್ರಿಟಿಕಲ್ ಇತ್ತು ಸರ್. ಊಟ ಎಲ್ಲ ಬಿಟ್ಟಿದ್ರು, ಅಂದ್ರೆ ಹೇಳಕ್ಕೂ ಆಗ್ತಿರ್ಲಿಲ್ಲ, ವಾಶ್ರೂಮ್ ಹೋಗಕ್ಕೂ ಆಗ್ತಿರ್ಲಿಲ್ಲ, ಒಬ್ರೇ ಹೇಳಕ್ಕೂ ಆಗ್ತಿರ್ಲಿಲ್ಲ, ಮಲ್ಗಕ್ಕೂ ಆಗ್ತಿರ್ಲಿಲ್ಲ. ಆ ಕಂಡೀಷನ್ ಅಲ್ಲಿ. ನೀವು ಯಾವ ಊರಿಂದ ಬಂದ್ರಿ? ಹಿರಿಯೂರು, ಚಿತ್ರದುರ್ಗ. ಈ ಕಂಡೀಷನ್ಗೆ ಏನು ಪರಿಹಾರ ಕೊಟ್ಟಿದ್ದು ಹೊರಗಡೆ? ಎಲ್ಲಿ ಹೊರಗಡೆ ಅಂದ್ರೆ ಅಲ್ಲಿ ಲೋಕಲ್ ತೋರಿಸಿದ್ವಿ ಅಷ್ಟೇ. ಅವ್ರ ಚಿಕನ್ ಗುನ್ಯ ಆಗಿದೆ, ಅದು ಇದೆ ಅಂತ ಹೇಳಿ ಜನರಲ್ ಟ್ರೀಟ್ಮೆಂಟ್ ಕೊಟ್ಟರು. ಬಟ್ ಅದು ಯೂಟ್ಯೂಬಲ್ಲಿ ನೋಡಿ ಡೈರೆಕ್ಟ್ ಇಲ್ಲೇ ಬಂದಿದೆ. ನೀವೇ ನೋಡಿದ್ದ ಯೂಟ್ಯೂಬಲ್ಲಿ? ನೀವೇ ನೋಡ್ಕೊಂಡು ನೀವೇ ಡೈರೆಕ್ಟ್ ಆಗಿ ಬಂದಿದ್ದೀರಾ? ಅಂದ್ರೆ ನಮ್ಮ ಹಿರಿಯೂರವರು ಪೇಷಂಟ್ ತೋರಿಸ್ತಾ ಇದ್ದಾರೆ. ಹೌದಾ? ಯಾರು ಸರ್? ಅನ್ಸರ್ ಅಂತ ಹೇಳಿ. ಅವರು ನಮ್ಮ ರಿಲೇಟಿವ್ಸ್, ಅವ್ರು ಅಡ್ಮಿಟ್ ಆಗಿದ್ರು. ಅವ್ರು ನಿಮ್ಗೆ ಹೇಳಿದ ನಮ್ಮ ಹಾಸ್ಪಿಟಲ್ ಬಗ್ಗೆ? ಇಲ್ಲ, ಅವ್ರು ಇವ್ರದ್ ನೋಡಿ ಅವ್ರು ಬಂದು. ಅದೇ ಅಲ್ಲ, ನೀವು ಯಾರು? ನಮ್ಮವ್ರು ಅನ್ಸರ್ ಅಂತ ಹೇಳಿ ಅವರು ದಪ್ಪಗಿರ್ತಾರಲ್ಲ, ಅವ್ರೊಬ್ರು ಇಲ್ಲಿ ತೋರಿಸ್ತಾರೆ. ಬೆಟರ್ ಇದಾರೆ ಸರ್, ಬೆಟರ್ ಇದಾರೆ, ಬಟ್ ಸ್ವಲ್ಪ ಎಲ್ಲ ಕೆಲಸ ಮಾಡಿ. ಅದೇ ಇನ್ನೊಂದು 5 ಡ್ರಿಪ್ ಇದೆ, ಅದು ಮುಗಿಸ್ಕೊಂಬಿಡಿ. ಅದನ್ನ ವಾರ ಬಂದ್ಬಿಟ್ಟು ಮುಗಿಸ್ಕೊಂಬಿಡಿ. ಲಾಸ್ಟ್ ಇನ್ನೊಂದು 1 ವಾರ ತಿಂಗಳಾದ್ಮೇಲೆ ಒಂದ್ಸರಿ ಬಂದು ಮೀಟ್ ಮಾಡ್ಬಿಟ್ಟು ವಾರ ಬಂದು ಡ್ರಿಪ್ ಹಾಕ್ಸ್ಕೊಂಡು 1 ವಾರ ತಿಂಗಳ ಒಂದ್ಸರಿ ಲಾಸ್ಟಿಗೆ ಬಂದು ಮೀಟ್ ಮಾಡ್ಬಿಟ್ಟು ಮುಗಿಸ್ಬಿಡೋಣ ನಾವು ಟ್ರೀಟ್ಮೆಂಟು. ಎಲ್ಲ ಮಾತ್ರೆ ತೆಗೆದು ಒಂದು 3 ಮಾತ್ರೆ ಕೊಟ್ಟಿರ್ತೀವಿ, ಒಂದು 2 ತಿಂಗಳ ತನಕ ಸ್ಟಾಪ್ ಮಾಡ್ಬೋದು. ನಮ್ಮ ಯೂಟ್ಯೂಬ್ ನೋಡೋಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಏನಿಲ್ಲ, ಈ ಥರ ಏನು ಪ್ರಾಬ್ಲಮ್ ಇದ್ರೂ, ಮಂಡಿ ನೋವು, ಡಿಸ್ಕ್ ಬಲ್ಸ್ ಏನಾದರೂ ಇದ್ದರೆ, ಅವರು 90% ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಇದ್ರೂ ಅವರು ಹೋಪ್ ಇಟ್ಕೊಂಡು ಬಂದರೆ ಒಂದು ಮ್ಯಾಕ್ಸಿಮಮ್ 70-80% ಅದು ರಿಕವರಿ ಆಗೇ ಹೋಗ್ತಾರೆ ಫಸ್ಟ್ ಸೆಕೆಂಡ್ ವಿಸಿಟ್. अच्छे से अच्छा हुआ। बहुत दर्द था मुझे, मैं बहुत तकलीफ उठी। 5 दिन बल्ला का वाफा पड़ी। 5 दिन बहुत घर में बहुत तकलीफ उठा को बाद यहाँ कहीं यहाँ में अच्छी हुई। अच्छा है, पाँव का जरा वजन एक है, जरा रात का टाइम सोई तो वजन आता, दर्द होता, नींद आती नहीं। अच्छा है, बल्ला का अच्छा हुआ। शुक्रिया। वो 10% जो है वो कम हो जाएगा। आज थोड़ा ट्रीटमेंट चेंज करेंगे, वो कम हो जाएगा। ठीक है माँ, शुक्रिया माँ, थैंक यू।